ಪ್ರೀತಿ ಜಲಧಾರೆ ನೀನು ಕೇಳೋ ಬರಿಗೈದೊರೆ ನಾನು. ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಆ್ಯಕ್ಚುಲಿ ಬಂದು ಡೇಟ್ ಅನ್ನನ ದ್ಯಾವ್ರು ಅಂತಾರೆ. ಅಂತ ದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರನೇ. ಏನೋ ಸ್ಪೀಕರು ಎಲ್ಲ ಬಂದ್ಬಿಟ್ಟೈತಿವ. ಏನ ಲೇ ಹೆಲ್ಮೆಟ್ ಹಾಕ್ರ ಬೇಸಿಕ್ ಕಾಮನ್ ಸೆನ್ಸ್ ಅದಲ್ಲೇ ಇತ್ತು. ಅವಂದೇನು ಉದ್ರಾಗೈತೆ ಅಲ್ಲ, ಬೋಲ್ಟ್ ಏನು ಇಲ್ಲಲ್ಲ ಅದರಲ್ಲಿ, ಸೈಲೆನ್ಸರ್ದು ಏನೋ ಇದ್ದಂಗಿಲ್ಲ ಅಲ್ಲಿ, ಬರೀ ವಾಷರ್ ಮಾತ್ರ ಆಯ್ತು ಅಷ್ಟೇ. ನೀನ್ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನನ್ನ ಮಗನ ಕಾಮಿಡಿ ಮಾಡ್ಬೇಕು. ಯಾರನ್ನ ಸೈಲೆನ್ಸರ್ ಅಲ್ಲಿ ಬೋಲ್ಟ್ ಇಲ್ಲ ನೋಡ, ನಾನು ಅದೇ ಹೇಳಿದ್ದು. ರೆಡ್ ಕಲರ್ ವಾಷರ್ ಐತೆ ನೋಡು. ಹಾಂ ನಂದ್ರಲ್ಲಿ ಐತೆ ನೋಡಿ ಬೋಲ್ಟ್ ಅದು. ಯಾವ್ದಾ? ಇದು ನೋಡ, ಇದು ನಂದ್ರಲ್ಲಿ ಐತೆ, ಹೋಗಿ ನೋಡ್ಕೊಂಡ್ಬಿಟ್ಟು. ಕಾಣಿಸ್ತಾ? ಹಾಕ್ಸು, ಇಲ್ಲ ಸುಮ್ಮನೆ ತಲೆನೋವು. ಆಮೇಲೆ ಎಲ್ಲಾದರೂ ಮನೆ ಹತ್ರ ಹಾಕ್ಸ್ಕೊಬಿಡು. ಮೋಲ್ಡ್ ಇಲ್ಲ, ಮೋಲ್ಡ್ ಇದೆ, ರಬ್ಬರೆಲ್ಲ ಏನು ಕೊಡ್ತಾನೆ. ನನಗೆ ಕಲ್ಲರ್ ಅಲ್ಲ, ಕಲ್ಲರ್ ಕಾಣಿಸ್ತಾ ಇತ್ತು. ನನ್ನ ಗಾಡೀಲಿ ಇಲ್ದಿದ್ದ ಕಲರ್ ಯಾವುದೋ ಹೊಸ್ತಾ ಕೊಟ್ಬಿಟ್ಟು ನಾನು ನೋಡಿದ್ರೆ ಬೋಲ್ಟ್ ಇಲ್ಲ ಅಲ್ಲಿ. ಇಲ್ಲ ಅಪ್ಪ ದೇವರು, ಕೈ ನಂಬರ್ ಪ್ಲೇಟ್ ಮೇಲೆ ಹೇಳ್ತೀನಿ. ಅದೇ ಇಲ್ಲೆಲ್ಲ ಬಂದು ಹೊಡ್ಸ್ಕೋಬೇಕು ಸರಿಯಾಗಿ. ಆಮೇಲೆ ನಮ್ಮ ಕಣ್ಣಿಗೆ ಕಾಣಿಸೋಷ್ಟು ನೀಟಾಗಿ ಕ್ಯಾಮ್ರಾ ಕಾಣಿಸಲ್ಲ ಅಲ್ಲಿ ನೋಡೋ. ಇಲ್ಲಿ ನೋಡಿ, ಇಲ್ಲೊಂದು ಬೆಟ್ಟ. ಓ ಮಾಮ್, ಇದು ನೋಡಿ, ಇದು ನಮ್ಮ ಸುತ್ತ ಬೆಟ್ಟನೇ. ಇದು ಸೈಕು, ಇದು ನೆಕ್ಸ್ಟ್ ಲೆವೆಲ್. ಬರ್ತಾ ಒಂದು ಫೋಟೋ ಹಾಕ್ಬೇಕು. ಇದು ಭಯಂಕರ ಆಯ್ತು ನೋಡು. ಲಾರಿ ಡ್ರೈವರ್ ನಂಗೆ ಇಮೋಷನಲ್ ಡ್ಯಾಮೇಜ್. ಅಣ್ಣ ಫಾಲ್ಸ್ ಇರುಮೆ ಫಾಲ್ಸ್ ಸ್ಟ್ರೈಟಾ ಇಲ್ಲಿ ಒಳಗೆ. ನಡ್ಕೊಂತ ಹೋಗ್ಬೇಕು ಸರ್. ನಮ್ಮ ಗಾಡಿ ಹಚ್ತೈತೆ ಬಾರ. ಆಫ್ ರೋಡ್ ಗಾಡಿ ಇಲ್ಲ ಅಂದ್ರೆ ಆಫ್ ರೋಡ್ ಮಾಡೋದಕ್ಕೆ ರೆಡಿ. ಹಿಂಗೆ ಏನೋ ಪಕ್ಕ ಈ ನಡುವೆ ಬರೀ ಕಾಡಲ್ಲಿ ಓಡಾಡೋದು ಆಗೋಗೈತ್ಲೆ ನೆನ್ನೆಯಿಂದ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ರಿವರ್ ಕ್ರಾಸಿಂಗ್. ನೀನು ಹೋಗಿ ಹೇಳ್ತೀನಿ.
ಬರ್ಬೋದು ನೋಡಿ. ಹಾಂ ಇಲ್ಲ ಲಾಸ್ಟಾ ಇಲ್ಲ ಹೋಗೋಣ ಗಾಡಿ ಎತ್ಕೊಂಡ. ಫ್ರೆಂಡ್ಸ್ ಇವತ್ತು ತೋರಿಸ್ತೀವಿ. ಆಲ್ರೆಡಿ ಹತ್ತುತ್ತಾ ಇದ್ದೀರಿ. ನನ್ನ ಕ್ಯಾಮ್ರಾ ಎಲ್ಲ ಧೂಳು. ಹಾಂ ಆದರೆ ಬನ್ನಿ, ಇಲ್ಲ ಬರೋಕ್ಕೆ ಹೋಗ್ಬೇಡಿ. ಏನ ನಾವು ಬಂದಿದ್ದೀವಿ ಅಂತೆಲ್ಲ ಬರಕ್ಕೆ ಹೋಗ್ಬೇಡಿ. ಇದ್ರಲ್ಲಿ ಹಂಗೆ ಮೈಕ್ ಐತೆ ಮಂದಿಲ್ಲ, ಮೈಕ್ ಐತ. ಆ ಡೇಂಜರ್ ತೋರಿಸಿ. ಡೇಂಜರು ನಿಮ್ಮಂತ ಏನದ ನಾವು ಇವು ಕ್ಯಾಪ್ಷನ್ಗೆ ಆಗುತ್ತಲ್ಲ ನೋಡಿ. ಯಾವ್ದು? ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್. ಎಷ್ಟಣ ಒಬ್ರಿಗೆ 50? ಜಾಕೆಟ್ ಇಲ್ಲ. ಇಂಥವೆಲ್ಲ ಮಾಡೋ ರೆಕಾರ್ಡ್ನಲ್ಲಿ ನಿಮ್ಮಂಥ ಪುಣ್ಯಾತ್ಮರು ಇಂಥ ಕೆಲಸಗಳು ಮಾಡ್ತೀರಾ. ಇಲ್ಲಿ ಬಂದು ಫಸ್ಟ್ ಅದು ನಮ್ಗೆ ಅದು ಗೊತ್ತಾಗ್ಬೇಕು ಹೆಂಗಿದೆ ಏನು ಅಂತ. ಚಡ್ಡಿ ಹಿಂಡೋದು, ಪ್ಯಾಂಟ್ ಹಿಂಡೋದು, ಹೋಗ್ಬಿಟ್ಟು ನೀರ್ ಮುಟ್ ನೋಡ್ತೀವಿ. ಹ್ಞೂ ಅದು ಯಾವ್ದು ಫೀಲ್ ಆಗ್ಬೇಕು ನಮ್ಗೆ, ಸ್ವಿಮ್ಮಿಂಗ್ ಮಾಡಕ್ ಆಗುತ್ತಾ ಆಗಲ್ವಾ ಅಂತ. ಎಂತ ಎದಕ್ ಬಂದ ಇದು ನೋಡಿ, ಕಾಲು ಎತ್ತಿದ್ರೆ ಓ ಶಿಟ್. ಮೇಲೆ ಬರ್ತ. ಹ್ಞೂ ಅದೋ ಕಾಡೊಳಗೆ ಬಂದಂಗೆ. ಕಾಡಲ್ಲೇ ಬಂದಿರೋದು ನೀನು. ನೈಟಲ್ಲಿ ನಿಮ್ಮಂತ ಕಳ್ಳರು ಬರ್ತಾರಂತ. ಎಲೆಕ್ಟ್ರಿಕ್ ಫೆನ್ಸಿಂಗು. 100 ವರ್ಷದ ಇರುತ್ತೆ. ಎಲ್ಲ ಓಡ ಇರುತ್ತೆ. 100 ವರ್ಷದ ಇರುತ್ತೆ. 80 ವರ್ಷ ಆದ್ರೂ ಇರುತ್ತೆ ಮಿನಿಮಮ್. ತೆಂಗಿನ ಮರ ಸ್ಟೇಟ್ ಎಲ್ಲ ಹೋಗಲ್ಲ. ಹೋಗ್ಬೇಕಂದ್ರೆ ವರ್ಷಗಳಾಗಿರ್ಬೇಕದು. ಎಷ್ಟೋ ವರ್ಷಗಳ ಬೇಕು. ಇದು ಕಮ್ಮಿ ಆಯ್ತಾ? ಕಡಿಮೆ. ಮಳೆ ಮಳೆ ಇದ್ದಿದ್ರೆ ಇನ್ನೂ ಸಖತ್ತಲ್ಲ. ಅದು ಇಲ್ಲ ಕಾಲು ಸಿಗ್ತದೆ ಇನ್ನು. ಹಾಂ ಒಳ್ಳೆ ಕ್ರೇಜಿ ಎಂಜಾಯ್ಮೆಂಟು. ಇಳ್ಬಿಟ್ಟು ಆಡೋದಕ್ಕೆಲ್ಲ ಕಷ್ಟ. ನೋಡುವ, ಎಂಜಾಯ್ ಮಾಡುವ, ಹೋಗುವ. ಹಿಂಗಿರೋ ಪದೇ ಪದೇ ಬರಲ್ಲ. ಬಂದಾಗ ಏನು ನೋಡ್ಬೇಕು ಎಲ್ಲ ನೋಡ್ಕೊಂಡು ಹೋಗ್ಬಿಡ್ಬೇಕು. ಲೋಪರ್ ನನ್ನ ಮಗ ಎಲ್ಲ ಫ್ರೆಂಡ್ ಹಾಳು ಮಾಡ್ತಾನೆ. अच्छा ಬೇಗ ಬೇಗ. ನೀವು ಎರಡು ಕೈ ಇಟ್ಕೊಂಡು ಹತ್ತಾ ಇದ್ದೀರಾ ದೇವ್ರ, ನಾನು ಒಂದೇ ಕೈಯ. ಹಾಂ ಬಿದ್ದರೆ ಯಾರು ವೀಡಿಯೋಗಳು ಅಪ್ಲೋಡ್ ಮಾಡೋಕ್ಕಿರಲ್ಲ ಆಮೇಲೆ ಮಾಡಿರೋ. ಇಷ್ಟೊಂದು ಜನ ಬರ್ತಾರೆ ಸಡನ್ನಾಗಿ.
ತಮಿಳ್ನಾಡು ಬ್ಯಾಚ್. ಹಾಂ, ಅಲ್ಲೇ ರೂಮ್ ಮಾಡಿ ಅಲ್ಲೇ ಎಲ್ಲ ಬಿಸಾಕಿದ್ದೀವಿ ಬಟ್ಟೆ ಎಲ್ಲ. ಹಾಂ, ಅಲ್ಲಿಂದ ರಿಟರ್ನು ಕುಕ್ಕೆ ಹೋಗಿ. ಹಾಂ, ಹಾಂ ಹಾಂ, ವೈಟ್ ಬೀಚ್ ಅಂತ. ವೈಟ್ ಬೀಚ್ ಬೇರೆ ಏನಕ್ಕೆ ಇಲ್ಲಪ್ಪ, ಇನ್ನೊಂದ್ಸರಿ ಹೇಳಿ. ವೈಟ್ ಬೀಚ್, WHITEBEAST. ಸಬ್ಸ್ಕ್ರೈಬ್ ಮಾಡ್ಬಿಡೋಣ. ಹಾಂ ಹೋಗ್ತಾ ಸಬ್ಸ್ಕ್ರೈಬ್ ಮಾಡ್ಬಿಡೋಣ. ಹಾಂ, ನಿಮ್ಗೇನು ಕೇಳಿಸ್ತಾ? ಇಷ್ಟು ರೇಪಿಸ್ಟ್. ಇಷ್ಟೊಳಗೆ ನಾನೊಂದು ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಹಾಂ, ಪೆಟ್ರೋಲ್ ದುಡಿಗಾರ ಆಗೋದೇನೋ ತಿರ್ಗಿದ್ದು. ಓಹೋ ಒಬ್ಬಬ್ಬ, ಏನೋ ಮಾಡ್ತೀರಲ್ಲ ಎಲ್ಲ ಸೇರ್ಕೊಂಡು ನಾನು. ಅದೇ ನಿಧಾನಕ್ಕಾಗಿ ಕೈಯಲ್ಲೆಲ್ಲ ಇಡಬೇಡ. ಕೈ ಕೊಡು ಇರೋ ಅಂಬ. ಅಲ್ಲೇ ಹೋಗೋಣ. ಹೋಗ್ಬೇಡ ತುಂಬ. ಚಪ್ಪಲಿ ಬೇಡ ಏನಪ್ಪ, ಚಪ್ಪಲಿ ನಂಬಕ್ಕಾಗಲ್ಲ. ಬೇಡೆ ಅಲ್ಲಿ ಕೆಳಗಡೆಯಿಂದ ಇಲ್ಲಿ ಮೇಲೆ ಬರೋಷ್ಟರಲ್ಲಿ ಇದೆಲ್ಲ ವಾಟರ್ ಕ್ರಾಸಿಂಗು. ನಾವು ಬಂದಿದ್ದೆ ಹಂಗೆ ತಾನೆ. ಮಮ್, ನೀನು ಅಲ್ಲಿ ಬಿಟ್ಬಿಟ್ಟು ಬರ್ತೀನಿ, ನನ್ನ ಫೋನಲ್ಲಿ ಒಂದು ವೀಡಿಯೋ ಮಾಡು ಮಮ್. ವೀಡಿಯೋ ಮಾಡೋಣ ಅಂದರೆ ಒಳ್ಳೆ ಟೈಮಿಗೆ ಬಂದ. ಸೊ ಫೈನಲಿ ಸ್ಲೋ ಫಾಲ್ಸಲ್ಲೆಲ್ಲ ನೆಕ್ಸ್ಟ್ ಲೆವೆಲ್ ಎಂಜಾಯ್ಮೆಂಟ್ ಗುರು. ಕೋಲ್ಡ್ ವಾಟರ್ ಮಾತ್ರ ಫ್ರೀಸರಲ್ಲಿ ಇಕ್ಕರು ಅಷ್ಟು ಕೋಲ್ಡ್ ಬರೋಲ್ಲ, ಆ ಲೆವೆಲ್ಗಿತ್ತು. ಯಾರಾದರೂ ಬರೋಗಿದ್ರೆ ಬನ್ನಿ, ಎಂಜಾಯ್ ಮಾಡಿ. ಬೈಕಲ್ಲಿ ಬರೋರು ಆಲ್ಮೋಸ್ಟ್ ಒಂದು 75% ಬೈಕ್ ಹೋಗುತ್ತೆ. ಇನ್ನೊಂದು ಮಿಕ್ಕಿರೋ 25% ಅಂದರೆ ಏನು 400 ಮೀಟರ್ಸ್ ಇದೆ, ಅದು ಮಾತ್ರ ನೀವು ವಾಕಿಂಗು, ಮೀನ್ಸ್ ಸ್ಮಾಲ್ ಟ್ರಕ್ ಅಷ್ಟೇ. ಮಿಕ್ಕಿದೆಲ್ಲ ಆರಾಮಾಗಿ ಗಾಡಿನೇ ಹೋಗುತ್ತೆ. ಆಫ್ ರೋಡಿಂಗ್ ಗೊತ್ತಿರಬೇಕು, ಆಫ್ ರೋಡ್ ಮಾಡೋಕ್ಕೆ ಬರಬೇಕು, ಇಲ್ಲ ಅಂದರೆ ಕಷ್ಟ. ಏನಕ್ಕೆ ಫುಲ್ ಕಲ್ಲೇ ಇರೋದು, ನೀವು ನೋಡಿದ್ದೀರ ವೀಡಿಯೋದಲ್ಲಿ ಆಲ್ರೆಡಿ. ಸೊ ಇವಾಗ ಡೈರೆಕ್ಟ್ ಧರ್ಮಸ್ಥಳ ಹೋಗಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಜಾಗ ಖಾಲಿ ಮಾಡಬೇಕು. ಆಲ್ಮೋಸ್ಟ್ ಟೈಮ್ 12 ಗಂಟೆ. ನಾವು ಇನ್ನಲ್ಲಿ ಬಿಡೋಷ್ಟರಲ್ಲಿ 1 ಗಂಟೆ ಆಗುತ್ತಾ. ಇಲ್ಲಿಂದ ಹೋಗಿ ಪ್ಯಾಕ್ ಮಾಡಿ ಬಿಡೋಷ್ಟರಲ್ಲಿ 1 ಗಂಟೆ ಅಂದರೂ ಕುಕ್ಕೆಗೆ 2:30-3. ಏನಕ್ಕಂದರೆ ಗಣೇಶ ದೇವಸ್ಥಾನ ಹೋಗಬೇಕು, ಅದು ಮುಗಿಸ್ಕೊಂಡೇ ಹೋಗಬೇಕು. ಸೊ ಬನ್ನಿ ಡೈರೆಕ್ಟ್ ಇನ್ನು ರೂಮ್ಗೆ ಹೋಗೋಣ. ಅಲ್ಲಿವರೆಗೂ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ,
ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ.